ಕೊರೋನಾ ಆತಂಕದ ನಡುವೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಆಫ್ರಿಕನ್ ಹಂದಿ ಜ್ವರ ಕಾಣಿಸಿಕೊಂಡಿದೆ. ಮೇ 30ರ ಶುಕ್ರವಾರ ಮಧ್ಯಾಹ್ನ 12 ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಗೊರಬಾಳ ಗ್ರಾಮದ ಹಂದಿ ಸಾಕಾಣಿಕೆ ಕೇಂದ್ರದಲ್ಲಿ ಆಫ್ರಿಕನ್ ಜ್ವರ ಕಂಡುಬಂದಿದೆ. ಹಂದಿಗಳಲ್ಲಿ ಈ ಜ್ವರ ಇರುವುದು ದೃಢಪಟ್ಟಿದೆ. ಕಳೆದ ಮೇ 15ರಂದು ಭೋಪಾಲ್ನ ಲ್ಯಾಬ್ರೋಟರಿಗೆ ಹಂದಿಗಳ ರಕ್ತದ ಮಾದರಿಯನ್ನು ಪಶುಸಂಗೋಪನೆ ಇಲಾಖೆ ಅಧಿಕಾರಿಗಳು ಕಳುಹಿಸಿ ಪರೀಕ್ಷಿಸಿದ್ದಾರೆ. ಕಳೆದ ಮೇ 22ರಂದು ಹಂದಿಗಳಲ್ಲಿ ಆಫ್ರಿಕನ್ ಜ್ವರ ಇರುವುದು ದೃಢಪಟ್ಟಿದೆ ಎಂದು ಪಶುಸಂಗೋಪನೆ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಇನ್ನು ಈ ಹಂದಿ ಸಾಕಾಣಿಕೆ ಕೇಂದ್ರದಿಂದ ಸುತ್ತಲಿನ 1 ಕಿಲೋಮೀಟರ್ ವ್ಯಾಪ್ತಿಯ ಪ್ರದೇಶವನ್ನು ನಿಷೇಧಿತ ಪ್ರದೇಶವೆಂದು ಘೋಷಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದು, 10 ಕಿಲೋಮೀಟರ್ ವ್ಯಾಪ್ತಿಯ ಪ್ರದೇಶವನ್ನು ಜಾಗೃತ ವಲಯ ಎಂದು ಘೋಷಿಸಲಾಗಿದೆ ಎನ್ನುವ ಮಾಹಿತಿಯನ್ನು ಅಧಿಕಾರಿಗಳು ನೀಡಿದ್ದಾರೆ. ಇನ್ನು ಕಾರ್ಯಾಚರಣೆಗಾಗಿ 3 ರ್ಯಾಪಿಡ್ ತಂಡಗಳನ್ನು ಕೂಡ ರಚಿಸಲಾಗಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಇದು ಸ್ವೈನ್ ಫೀವರ್ ರೋಗ ಏನಿದೆ ನಮ್ಮ ಜಿಲ್ಲೆಗೆ ಪ್ರಥಮವಾಗಿ ಬಂದಿದೆ. ಈಗ ಆಲ್ರೆಡಿ ನಾವು ರಾಮನಗರ, ಬೆಂಗಳೂರು, ಚಿಕ್ಕಬಳ್ಳಾಪುರ ಅಲ್ಲಿ ನಾವು ಮತ್ತು ಇವನ್ ಬೀದರ್ನಲ್ಲಿ ಕೂಡ ಈ ರೋಗ ಕಾಣಿಸಿಕೊಂಡಿತ್ತು. ಭಾರತ ಸರ್ಕಾರದ ನಿರ್ದೇಶನದಂತೆ ಅಲ್ಲಿ ಕೂಡ ಅದನ್ನು ಹತೋಟಿಗೆ ತೆಗೆದುಕೊಂಡು ಬಂದಿದ್ದಾರೆ. ಇದು ಮೂಲತಃ ಕೇರಳದಿಂದ ನಮ್ಮ ರಾಜ್ಯಕ್ಕೆ ಬಂತು. ಕೇರಳ ಮತ್ತು ನಾಗಾಲ್ಯಾಂಡ್ ಅಲ್ಲಿ ಹಂದಿ ಸಾಕಾಣಿಕೆ ಜಾಸ್ತಿ ಇದೆ. ಅಲ್ಲಿಂದ ನಮ್ಮ ಜಿಲ್ಲೆಗೆ ಬಂತು. ಬಂದ ತಕ್ಷಣ ನಾವು ನಮ್ಮ ಜಿಲ್ಲೆಗೆ ಬಂದಕ್ಕೆ ನಾವು SOP ಪ್ರಕಾರ ನಮ್ಮ ಸರ್ಕಾರದ ಕಾರ್ಯದರ್ಶಿಯವರ ನೋಟಿಫಿಕೇಷನ್ ಅಧಿಸೂಚನೆಯ ಪ್ರಕಾರ ನಾವು ಅದರ ಎಲ್ಲ PPE ಕಿಟ್ಟನ್ನು ಧರಿಸಿಕೊಂಡು ಅದನ್ನು ರೋಗ ಹತೋಟಿ ತೆಗೆದುಕೊಳ್ಳಲು ಎಲ್ಲ ಕ್ರಮ ವಹಿಸಿದ್ವಿ. ವೈಜ್ಞಾನಿಕ ಏನದ ಈಗ ಹೊಸ ಬ್ಯಾಚ್ ಮರಿಗಳನ್ನ ಏನು ತೊಗೊಂಬರ್ತಾರೆ ಇವರು ಕೇರಳಕ್ಕೆ ಮತ್ತು ನಾಗಾಲ್ಯಾಂಡ್ ಹೋಗುವಂಥ ಸಂದರ್ಭ. ಅಲ್ಲಿಂದ ಹಂದಿಗಳನ್ನು ಆ ಕಡೆಯಿಂದ ಇಲ್ಲಿ ತೊಗೊಂಬಂದಾಗ ಇವರಿಗೆ ಗೊತ್ತಿರಲ್ಲ ಅದು ರೋಗ ಐತೆ ಅನ್ನೋದು ಗೊತ್ತಿರಲ್ಲ. ತೆಗೆದುಕೊಂಡು ತಮ್ಮ ಫಾರ್ಮಲ್ಲಿ ಸಾಕ್ತಾ ಇದ್ದಂಗೆ ಮುಂದೆ ಹೋಗ್ತಾ ಅದು ಜಾಸ್ತಿ ಜ್ವರ ಬರೋದು, ಡೆತ್ಸ್ ಸ್ಟಾರ್ಟ್ ಆಗ್ತವೆ. ಒಂದು 100 ಹಂದಿ ಫಾರ್ಮ್ನಲ್ಲಿ ಡೈಲಿ ಒಂದು 4-5 ಡೆತ್ಸ್ ಸ್ಟಾರ್ಟ್ ಆಗ್ತವೆ. ಮತ್ತು ಜ್ವರ ಬರ್ತವೆ, ಆಹಾರ ತಿನ್ನೋದು ನಿಲ್ಲಿಸ್ತವೆ, ಶೀತ ಬಾಧೆ ಅಂದರೆ ಕೆಮ್ಮುವುದು, ನರಳುವುದು ಈ ರೀತಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಸ್ಥಳೀಯ ನಮ್ಮ ಡಾಕ್ಟ್ರು ಹೋಗಿ ವಿಸಿಟ್ ಮಾಡಿದರು, ಬ್ಲಡ್ ಕಲೆಕ್ಷನ್ ಮಾಡಿದರು. ಡೆತ್ಸ್ ಕಂಟ್ರೋಲ್ ಆಗಲಿಲ್ಲ. ಇಮಿಡಿಯೇಟ್ಲಿ ಸ್ಯಾಂಪಲ್ಸನ್ನು ಮತ್ತು ಬ್ಲಡ್ ಸ್ಯಾಂಪಲ್ಸು ಡೆತ್ ಆದಂಥ ಲಿವರು, ಲಂಗ್ಸು ಮತ್ತು ಇವನ್ನ ಆರ್ಗನ್ಸನ್ನು ನಮ್ಮ ಹೈ ಸೆಕ್ಯೂರಿಟಿ ಆ್ಯನಿಮಲ್ ಡಿಸೀಸ್ ಲ್ಯಾಬ್ರೋಟರಿ ಭೋಪಾಲಕ್ಕೆ ಕಳಿಸ್ಕೊಟ್ವಿ. ಅಲ್ಲಿ ಅದು ದೃಢಪಟ್ಟ ಮೇಲೆ ನಾವು ಅದರ ಬಗ್ಗೆ ಇದು ಆಫ್ರಿಕನ್ ಸ್ವೈನ್ ಫೀವರೇ ಇದೆ ಅನ್ನೋ ಕನ್ಫರ್ಮ್ ಆದಮೇಲೆ ಅದರ SOP ಪ್ರಕಾರ ನಾವು ಕ್ರಮ ಕೈಗೊಂಡು ಈ ಸದ್ಯಕ್ಕೆ ನಮ್ಮ ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಲ್ಲಿ ಕಾಣಿಸಿಕೊಂಡ ಹಂದಿ ಜ್ವರವು ನಾವು ಸಂಶಯಪಡಿಸಿದಂತೆ ನೆರೆ ರಾಜ್ಯದ ಕೇರಳ ಇರ್ಬೋದು, ಗೋವಾ ಇರ್ಬೋದು, ನಮ್ಮ ಇವರು ಹಂದಿ ಮಾಲೀಕರು ತಮ್ಮ ಮಾರಾಟಕ್ಕೆ ಹೋಗಿರ್ಬೋದು ಅಥವಾ ಖರೀದಿಗೆ ಹೋಗಿ ಟೈಮ್ದಲ್ಲಿ ಈ ರೋಗ ಹರಡಿ ಬಂದ ಸಂಖ್ಯೆ ಇದೆ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 20,000 ಹಂದಿಗಳು ಇದ್ದಾವೆ. ಹಾಗೂ ಸುಮಾರು 16ರಿಂದ 18 ಹಂದಿ ಸಾಕಾಣಿಕೆದಾರ ಫಾರ್ಮ್ಗಳಿದ್ದಾವೆ. ಆ ಹಂದಿ ಫಾರ್ಮ್ ಮಾಲಕರಿಗೆ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ 19,000 ಈ ರೋಗದ ವಿರುದ್ಧ ಲಸಿಕೆ ಹಾಕಲಾಗಿದೆ. ಯಾರೂ ಈ ರೋಗದ ಬಗ್ಗೆ ಆತಂಕ ಪಡೋ ಅವಶ್ಯವಿಲ್ಲ. ಈ ರೋಗವು ಸಾಮಾನ್ಯವಾಗಿ ಹಂದಿಯಿಂದ ಮಾತ್ರ ಹರಡುತ್ತದೆ. ಮನುಷ್ಯರಿಗೆ ರೋಗದ ಹರಡುವ ಸಾಧ್ಯತೆ ಇಲ್ಲ. ಆದ್ದರಿಂದ ಜಾನು ಮಾಲೀಕರು ಈಗ ಇನ್ನು 3 ತಿಂಗಳ ಯಾರೂ ಹಂದಿ ಸಾಕಾಣಿಕೆಗೆ ಖರೀದಿ ಮತ್ತು ಮಾರಾಟ ಮಾಡುವುದು ನಿಷೇಧಿಸಿದೆ. ಮತ್ತು ತಾವು ಯಾರೂ ಆತಂಕ ಪಡುವ ಅವಶ್ಯವಿಲ್ಲ. ತಾವು ತಮ್ಮ ಹಂದಿಗೆ ಈ ರೋಗದ ವಿರುದ್ಧ ಲಸಿಕೆ ಹಾಕಿಸಿಕೊಂಡು ತಮ್ಮ ಹಂದಿಗಳನ್ನು ಕಾಪಾಡಿಕೊಳ್ಳುವಂಥ ಈ ಮೂಲಕ ನಮ್ಮ ಇಲಾಖೆ